ನಮಸ್ತೆ ಗೆಳೆಯರೇ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಯಾವ ರೀತಿಯಲ್ಲಿ ಕ್ರ್ಯಾಕ್ ಮಾಡಬೇಕು, ಯಾವ ರೀತಿಯಲ್ಲಿ ಪಾಸ್ ಮಾಡ್ಬೋದು, ಅದಕ್ಕಾಗಿ ಇಲ್ಲಿ ಕೆಳಗೆ ಕೇವಲ 10 ಸೂತ್ರಗಳನ್ನು ನಿಮಗಾಗಿ ನಾವು ತಂದಿದ್ದೇವೆ. ಮೊದಲನೆಯದಾಗಿ, ನಾವು ಪ್ರತಿ ಎಕ್ಸಾಮ್ಸ್ಗಳಲ್ಲಿ ಕೇವಲ 75 GK ಕ್ವಶನ್ಸ್ಗಳನ್ನು ಮಾತ್ರ ಅಟೆಂಪ್ಟ್ ಮಾಡಲೇಬೇಕು. ಹಾಗೂ ಮ್ಯಾಕ್ಸಿಮಮ್ ಇದು 75ಕ್ಕಿಂತ ಜಾಸ್ತಿ ಅಟೆಂಪ್ಟ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ನಾವು ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 75 ಇಟ್ಕೊಂಡ್ಬಿಡಿ ಸಾಕು. ನೆಕ್ಸ್ಟ್, ಕಮ್ಯುನಿಕೇಷನ್ ಎಕ್ಸಾಮ್ಸಲ್ಲೂ ಕೂಡ ಅದೇ ರೀತಿಯಾಗಿ ನಾವು 75 ಕ್ವಶನ್ಸ್ಗಳನ್ನು ಮಾತ್ರ ಅಟೆಂಪ್ಟ್ ಮಾಡಲು ಪ್ರಯತ್ನ ಮಾಡಿ. ಅದಕ್ಕಿಂತಲೂ ಜಾಸ್ತಿ ನಿಮಗೆ ಕಾನ್ಫಿಡೆನ್ಸ್ ಎಂತಪ್ಪ ಅಂತಂದರೆ ನೀವು ಅಟೆಂಪ್ಟ್ ಮಾಡ್ಬೋದು. ನೆಕ್ಸ್ಟ್, ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಓದಿದ್ದೀರಾ, ಎಷ್ಟರಲ್ಲಿ ಪಕ್ಕಾ ಆಗಿದ್ದೀರಾ, ಎಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ಕಾನ್ಫಿಡೆಂಟಾಗಿ ಅಟೆಂಪ್ಟ್ ಮಾಡಿ. ಗೊತ್ತಿಲ್ಲದೆ ಇರೋದಕ್ಕೆ ತಲೆ ಕೆಡಿಸ್ಕೊಳ್ತಾ ಕೂರೋದಕ್ಕೆ ನಮಗೆ ಸಮಯ ಇರೋದಿಲ್ಲ. ಸೊ ಅದನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, 4th ಪಾಯಿಂಟ್, ಫಸ್ಟ್ ಥಿಯರಿ ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. ಆಮೇಲೆ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲು ಪ್ರಯತ್ನ ಮಾಡಬೇಕು. ಯಾಕಪ್ಪ ಅಂತಂದರೆ ಥಿಯರಿ ಕ್ವಶನ್ಸ್ಗೆ ನಮಗೆ ಇಮಿಡಿಯೇಟ್ ಆನ್ಸರ್ಸ್ ಸಿಕ್ಬಿಡುತ್ತೆ. ಕ್ವಶನ್ಸ್ ಓದಿದ ತಕ್ಷಣವೇ ಆನ್ಸರ್ ಗೊತ್ತಾಗುತ್ತೆ. ಆದರೆ ಆಪ್ಟಿಟ್ಯೂಡಲ್ಲಿ ನಾವು ಫಾರ್ಮುಲಾಸ್ ಹಾಕಿ ನಾವು ಎಲ್ಲ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ನಾವು ಅದ್ರದ್ದು ಆನ್ಸರ್ ತೊಗೊಂಡು ಬಂದುಬಿಟ್ಟು ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಫಸ್ಟಿಗೆ ಥಿಯರಿ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ. ಯಾವುದೇ ರೀತಿಯಾಗಿರುವಂತಹ ಆಪ್ಟಿಟ್ಯೂಡ್ ಕ್ವಶನ್ಸನ್ನು ನಂತರದಲ್ಲಿ ನೀವು ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್, ಕನ್ಫ್ಯೂಷನ್ ಆಗಿರೋ ಕ್ವಶನ್ಸ್ಗಳನ್ನು ಗೆಸ್ ಮಾಡಿ ಕರೆಕ್ಟಾಗಿ ಅಟೆಂಪ್ಟ್ ಮಾಡಬೇಕಾಗತ್ತೆ. ಸೊ ಯಾವ್ಯಾವ ನಿಮ್ಗೆ ಕ್ವಶನ್ಸ್ ಕನ್ಫ್ಯೂಷನ್ ಅನ್ನಿಸ್ತಾವೋ, ಯಾವ್ಯಾವ ಕ್ವಶನ್ಸಲ್ಲಿ ಬರುವಂಥ ಎರಡು ಆನ್ಸರ್ಗಳು ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಎಲ್ಲ 2 ತಪ್ಪಿದಾವೆ ಅನ್ನೋದು ನಿಮ್ಗೆ ಗೊತ್ತಿದೆ, ಆದರೆ 2ರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಅದನ್ನು ತಲೆ ಕೆಡಿಸ್ಕೊಳ್ತಾ ಕೂಡೋಕೆ ಹೋಗಬಾರ್ದು. ಅದನ್ನು ನೆಕ್ಸ್ಟ್ ಹಾಕಬೇಕು. ಆನಂತರ ಲಾಸ್ಟಲ್ಲಿ ನೀವು ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಲ್ಲಿ ಬರ್ತಿರಲ್ವ, ಆವಾಗ ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ. ನೀವೇನೋ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನೆಕ್ಸ್ಟ್, 6ನೇ ಪಾಯಿಂಟ್ ಬಂದುಬಿಟ್ಟು, ಸ್ಟ್ರೆಸ್ ಅಥವಾ ಗಾಬರಿಯಾಗಿ ಕೂಡೋಕೆ ಹೋಗಬಾರ್ದು. ಒಟ್ಟು ನೀವು ಎಕ್ಸಾಮ್ಸಲ್ಲಿ ಫುಲ್ ಕೂಲಾಗಿರಬೇಕು. ಯಾವುದೇ ರೀತಿಯಾಗಿ ನೀವು ಏನೂ ಗಾಬರಿ ಆಗುವಂಥ ಅವಶ್ಯಕತೆಗಳು ಇರುವುದಿಲ್ಲ, ಅಲ್ಲಿ ನಿಮಗೇನು ತೊಂದರೆನೂ ಇರುವುದಿಲ್ಲ. ನೆಕ್ಸ್ಟ್, 7th ಪಾಯಿಂಟ್, ಫಸ್ಟ್ 20 ಕ್ವಶನ್ಸ್ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಭಯ ಬೀಳೋಕ್ಕೆ ಮಾತ್ರ ಹೋಗಬೇಡಿ. ಏನು 20 ಕ್ವಶನ್ ಬರಲಿಲ್ಲ ಅಂದರೆ ಇನ್ನೂ 80 ಕ್ವಶನ್ಸ್ ಇರುತ್ತೆ. ಅಲ್ಲಿ ಮುಂದೆ ಇರುವಂತಹದ್ದನ್ನು ನಾವು ನೋಡಬೇಕಾಗತ್ತೆ. ಮುಂದೆ ಈಸಿ ಕ್ವಶನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಈಸಿ ಇರೋ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಆನಂತರದಲ್ಲಿ ಟಫ್ ಇರೋ ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋಕೆ ಹೋಗಬೇಕು. ಫಸ್ಟ್ ರೌಂಡಲ್ಲಿ ನಾವು ಯಾವತ್ತೂ ಫುಲ್ ಈಸಿ, ನಮ್ಗೆ ಈ ಕ್ವಶನ್ ಬರಲಿಲ್ಲ ನೆಕ್ಸ್ಟ್ ಕ್ವಶನ್, ಅದು ಬರಲಿಲ್ಲ ನೆಕ್ಸ್ಟ್, ಅದು ಬರಲಿಲ್ಲ ನೆಕ್ಸ್ಟ್, ಯಾವುದೇ ಕಾರಣಕ್ಕೂ ನಾವು ಭಯ ಬೀಳೋಕ್ಕೆ ಹೋಗಬಾರ್ದು. ನಮ್ಮ ಪ್ರಯತ್ನವನ್ನು ನಾವು ನಿಲ್ಲಿಸೋಕ್ಕೆ ಹೋಗಬಾರ್ದು, ಮುಂದೆ ಹೋಗ್ತಾನೆ ಇರಬೇಕು. ಎಷ್ಟು 10 ಕ್ವಶನ್ ಬರಲಿಲ್ಲ ಅಂದರೂ ಮುಂದೆ ಹೋಗ್ಬೇಕು ನಾವು. ನೆಕ್ಸ್ಟ್, 8ನೇ ಪಾಯಿಂಟು, ಎಕ್ಸಾಮ್ ಸೆಂಟ್ರಿಗೆ 10 ಮಿನಿಟ್ಗಿಂತ ಮುಂಚೆನೇ ನಾವು ಹೋಗಬೇಕಾಗತ್ತೆ. ಸೊ ಆವಾಗ ನಮ್ಗೆ ಯಾವುದೇ ರೀತಿಯಾಗಿ ಸ್ಟ್ರೆಸ್ಸು, ಏನೂ ಭಯ ಇರೋದಿಲ್ಲ. ನೆಕ್ಸ್ಟು 9ನೇ ಪಾಯಿಂಟು, ಏನಾದರೂ OMRಲ್ಲಿ ಡೌಟ್ಗಳು ಇದ್ದಪ್ಪ ಅಂತಂದರೆ ನೀವು ಫಿಲ್ ಮಾಡೋಕ್ಕೂ ಏನೋ ಪ್ರಾಬ್ಲಮ್ ಆಗಿತ್ತು. ಯಾಕಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟು. ನಮ್ಮ ಫುಲ್ ಎಕ್ಸಾಮ್ಸ್ ಎಲ್ಲನೂ ನಾವು ಹಾಕಿರೋ ಆನ್ಸರು ಎಲ್ಲನೂ ಕರೆಕ್ಟಾಗಿದ್ದರೆ, ಇಲ್ಲಿ ನಾವೇನಾದರೂ ಮಿಸ್ ಮಾಡಿಬಿಟ್ಟಿವಪ್ಪ ಅಂತಂದರೆ ನಮ್ಮದು ಫುಲ್ಲು ಇದನ್ನೇ ಹೋಗಿಬಿಡುತ್ತೆ. ಇಷ್ಟೆಲ್ಲ ನಾವು ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ OMRನ್ನು ಫಸ್ಟಿಗೆ ನಿಮ್ಮದು ಎಂಟ್ರಿ ಎಲ್ಲ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೂಪರ್ವೈಸರ್ನ ಕೇಳಿ ನೆಕ್ಸ್ಟ್ ನೀವು ಫಿಲಪ್ ಮಾಡಬೇಕು. ನೆಕ್ಸ್ಟ್, 10ನೇ ಪಾಯಿಂಟು, ಫೈನಲ್ ಆಗಿ ಪಾಸಿಟಿವ್ ಆಗಿ ಎಕ್ಸಾಮ್ಗಳನ್ನು ಫೇಸ್ ಮಾಡಬೇಕು. ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ನೀವು ನೆಗೆಟಿವನ್ನು ತೊಗೊಳಕ್ಕೆ ಹೋಗಬೇಡಿ. ಟಫ್ ಇದ್ದರೆ ಎಲ್ಲರಿಗೂ ಕೂಡ ಟಫ್ ಇರುತ್ತೆ, ನಿಮಗೊಬ್ಬರಿಗೆ ಟಫ್ ಇರೋಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಎಲ್ಲ 10 ಪಾಯಿಂಟ್ಗಳನ್ನು, ಈ ಎಲ್ಲ 10 ಸೂತ್ರಗಳನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಎಕ್ಸಾಮನ್ನು ಸರಿಯಾಗಿ ಮಾಡಿ ಎಂದು ನಾವು ನಿಮಗೆ ಶುಭವನ್ನು ಹಾರೈಸ್ತೇವೆ. ಹಾಗೂ ನಾವು ಆಶಿಸ್ತೇವೆ. ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.